ಈಗ ಯಡಿಯೂರು ಸಿದ್ಧಲಿಂಗೇಶ್ವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಸೊಸೆ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ದೇವರ ದರ್ಶನ ಪಡೆದು ಒಂದು ಪೂಜೆ ನೆರವೇರಿಸೋಣ ಅಂತ ಹೊರಡ್ತಾ ಇದ್ದೀವಿ. ಅದಾದ ನಂತರ ಎಲ್ಲೆಲ್ಲಿ ಪ್ಲಾನ್ಸು? ದೇವರ ಅನುಗ್ರಹ, ಪ್ರಸಾದ, ಪೂಜೆ ಎಲ್ಲ ಪ್ರಸಾದ ಆದಮೇಲೆ ಅಲ್ಲಿಂದ ಮಾರ್ಕೋನಹಳ್ಳಿ ಜಲಾಶಯ, ಮತ್ತೆ ಪಕ್ಕದಲ್ಲೇ ಮಂಗಳ ಜಲಾಶಯ ಅಂತಿದೆ. ಜಲಾಶಯ ನೋಡ್ಕೊಂಡು ಅಲ್ಲಿಂದ ಅಮೃತೂರಿಂದ ಕಗ್ಗೇರಿಯಲ್ಲಿ ಸಿದ್ಧಲಿಂಗೇಶ್ವರ ತಪಸ್ ಮಾಡಿದ್ದು ಸ್ಥಳ ಅದು. 12 ವರ್ಷ ಅಲ್ಲೇ ತಪಸ್ ಮಾಡಿದ್ದು. ಅಲ್ಲಿ ದೇವರ ದರ್ಶನ ಮಾಡಿ ಅಲ್ಲಿ ಪೂಜೆ ನೆರವೇರಿಸ್ಕೊಂಡು ಅಲ್ಲಿ ಪ್ರಕೃತಿ ವನ ಇದೆ, ಪಕ್ಕದಲ್ಲೇ ನವಗ್ರಹ ವನ ಇದೆ, ಪಾರ್ಕ್ ಇದೆ, ವಿಶೇಷ ಅರಣ್ಯ ಇಲಾಖೆಯವ್ರದ್ದು ವನ ಇದೆ. ಅದನ್ನೆಲ್ಲ ನೋಡಿಕೊಂಡು ಅಲ್ಲಿ ಮತ್ತೆ ದಾಸೋಹ ನೋಡಿಕೊಂಡು ಅಲ್ಲಿಂದ ಮತ್ತೆ ಕುಣಗಲ್ ವಾಪಸ್ ಬರೋಣ ಅನ್ನೋ ಕಾರ್ಯಕ್ರಮ. ಕುಣಗಲಲ್ಲಿ ಇವಾಗ ವಿಶೇಷವಾಗಿ ಇತ್ತೀಚೆಗೆ ಬಿದಿನಗೆರೆ ಹತ್ರ ಎಷ್ಟು 162 ಅಡಿ ಆಂಜನೇಯ ಪಂಚಮುಖಿ ಆಂಜನೇಯ ವಿಗ್ರಹ ಪ್ರತಿಷ್ಠಾಪನೆ ಇದೆ ಇತ್ತೀಚೆಗೆ. ಅದೊಂದು ದರ್ಶನಕ್ಕೆ ಹೋಗೋಣ ಅನ್ನೋ ಕಾರ್ಯಕ್ರಮ ಇದೆ. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಪೂಜೆ ನೆರವೇರಿಸ್ಕೊಂಡು ಇಷ್ಟು ಪ್ಲಾನ್ಸ್. ಅಲ್ಲಿ ಶನೇಶ್ವರನ ದೇವಸ್ಥಾನ ಇದೆ, ಅಲ್ಲಿ ಅದನ್ನೆಲ್ಲ ದರ್ಶನ ಮಾಡ್ಕೊಂಡು ಅಲ್ಲಿಂದ ಅದಾದ ನಂತರ ಸೊಸೆಗೆ ಏನಾದ್ರು ಕೇಕ್ ಕಟ್ ಮಾಡಿಸೋದು ಅದು ಸಂಜೆ ಅಲ್ಲಿ ಫಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಕುಣಲು ಬಂದು ಕುಣಲಿಂದ ತುಮಕೂರು ವಾಪಸ್ಸು. ಅಲ್ಲ, ಅದು ನಿಮ್ಮ ಪ್ಲಾನ್ ಅಲ್ಲಿ ಇದೆಯಾ? ಸಂಜೆ ಕಾರ್ಯಕ್ರಮ ನಮಗೇನಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದಾರೆ. ಮನೆಗೆ ಬಂದ್ಮೇಲೆ ಸಂಜೆ ಕಾರ್ಯಕ್ರಮ ಅವರವರ ಯೋಜನೆ ಹೇಗಿದೆ ಗೊತ್ತಿಲ್ಲ. ಅದು ನಮ್ಗೇನು ಅಪೇಕ್ಷಣೀಯ ಇಲ್ಲ, ಅವ್ರ ಅಪೇಕ್ಷೆಗೆ ನಾವೇನು ಬೇಡ ಅನ್ನಲ್ಲ, ಅವ್ರವ್ರ ಸಂತೋಷ. ಓಕೆ. ಏನಾದ್ರು ಹೇಳ್ಬೇಕು ಅಂತ ಬರ್ತಡೆ ಹುಡುಗಿ? ಇವತ್ತು ನನ್ನ ಫಸ್ಟ್ ಬರ್ತಡೆ, ಮದುವೆ ಆದ್ಮೇಲೆ. ಫಸ್ಟ್ ಬರ್ತಡೆ ಅಂತ ಹೇಳ್ಬೇಡ, ಮೊದಲನೇ ವರ್ಷ ನಿನಗೆ. ಮದುವೆ ಆದ್ಮೇಲೆ ಫಸ್ಟ್ ಬರ್ತಡೆ. ಸೊ ನನ್ನ ಹಸ್ಬೆಂಡ್, ನಮ್ಮ ಮಾವ ಮತ್ತೆ ನಮ್ಮ ಅಣ್ಣನ ಜೊತೆ ಯಡಿಯೂರ್ಗೆ ಹೋಗ್ತಾ ಇದ್ದೀವಿ. ಯಡಿಯೂರು ನಮ್ಗೆ ತುಮಕೂರಲ್ಲಿ ಇರೋದ್ರಿಂದ ನಮ್ಗೆ ಹತ್ರ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂಡ್ ನಮ್ಮ ಅಮ್ಮನ ಮನೆ ದೇವರು ಕೂಡ. ಅಷ್ಟೇ ವಿಶೇಷ. ಮದುವೆ ಆದ್ಮೇಲೆ ಎಲ್ಲ ಚೆನ್ನಾಗೇ ಇದೆ. ಮನೆಗಿಂತಾನೆ ಇಲ್ಲಿ ಚೆನ್ನಾಗಿ ನೋಡ್ಕೋತಾರೆ. ಆಯ್ತು, ಇಲ್ಲೇ ಇದ್ಬಿಡು, ಮನೆಗೆ ಬರ್ಲೇಬೇಡ. ಅದಕ್ಕೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಆಷಾಢಕ್ಕೂ ಕೂಡ ಮನೆಗೆ ಬಂದಿಲ್ಲ, ಇಲ್ಲೇ ಅವಳೆ. ಕಾರಣಗಳಿದಾವೆ, ಮನೆಗೆ ಕರ್ಕೊ ಹೋಗಿಲ್ಲ ಆಷಾಢಕ್ಕೆ. ಈ ಥರ ಫೇಸ್ ತೋರಿಸ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಏನಾದ್ರು ತಪ್ಪಾದರೆ ಕ್ಷಮೆ ಇರಲಿ, ತಪ್ಪಾದರೆ ಕಟ್ ಮಾಡ್ತೀನಿ, ನಾನು ನಿಮ್ಗೆ ತೋರಿಸಲ್ಲ. ನಾವು ಇಲ್ಲಿ 10ನೇ ಕ್ಲಾಸ್ ತನಕ ಇಲ್ಲೇ ಓದಿದ್ದು. 10ನೇ ಕ್ಲಾಸ್ ಮುಗಿದ್ಮೇಲೆ ತುಮಕೂರು ಬಂದಿದ್ದು. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇಲ್ಲೇ ವ್ಯಾಸಂಗ ಮಾಡಿ ಲಯನ್ಸ್ ಸ್ಕೂಲು ಮತ್ತೆ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಇಲ್ಲೇ ಇತ್ತ. ಮನೆಯಾಗ ಇಲ್ಲಿ ಬನ್ನಿ ತೋರಿಸ್ತೀನಿ, ಮನೆ ತೋರಿಸ್ತೀನಿ, ಸ್ಕೂಲ್ ತೋರಿಸ್ತೀನಿ. ಆದ್ರೆ ರೋಡ್ ಸೈಡ್ ಎಲ್ಲ ಇದ್ರೆ ಸರಿ, ಒಳಗಡೆ ರೋಡ್ ಸೈಡ್ ಎಲ್ಲ ಒಳಗಡೆ ಎಲ್ಲ ಟೈಮ್ ಇಲ್ಲ, ರೋಡ್ ಸೈಡ್ ತೋರಿಸ್ತೀನಿ. ರೋಡ್ ಸೈಡಲ್ಲಿ ಇರೋದು ಸ್ಕೂಲ್. KB ಕ್ವಾರ್ಟರ್ಸ್ ಇದೆ, ಅಲ್ಲೇ ಇದ್ದಿದ್ದು ನಾವು. KB ಕ್ವಾರ್ಟರ್ಸ್ ಅಲ್ಲೇ ನಮ್ಮ ವಾಸ ಸ್ಥಳ ಇದ್ದಿದ್ದು. ಇದು ಅಲ್ಲಿ ಹೊಡೆದಾಕ್ಬಿಟ್ಟಲ್ಲ, 4 ರೂಮ್ಗಳು ಕಾಣ್ತಾವಲ್ಲ, ಅದೇ ನಮ್ದು ಸ್ಕೂಲ್. ಇವಾಗ ಸ್ಕೂಲಲ್ಲ, ಏನೋ ಹೊಡೆದಾಕ್ತಾರೆ.
ಆಯ್ತಲ್ಲ, ನೀವು ಮಾಡಿಸ್ಕೊಳ್ಳಿ ಆಶೀರ್ವಾದ. ಸರ್ ನಮ್ಗೆ ಹಂಗೆ ಆಶೀರ್ವಾದ ಮಾಡಿಸ್ಬಿಡಿ. ಹಾಂ, ಏನು ಹೆಸರು ಸರ್ ಇದು? ಗಂಗಾ. ನೀವೆಲ್ಲಿ ಅವರು? ಯಡಿಯೂರು. ನೋಡ್ಗುರು, ಆನೆ ಎಷ್ಟು ಅವ್ರ ಕಂಟ್ರೋಲಲ್ಲಿ ಇರುತ್ತೆ ಅಂದರೆ, ಬಾ ಅಂತ ಕರ್ಕೋಗ್ತೀವಿ ನಾವು. ನಮ್ಮ ಮನೆ ಹತ್ರ ಇರೋ ನಾಯಿ ಐತೆ, ಆ್ಯಕ್ಚುಲಿ ಅದನ್ನು ಚೈನ್ ಹಾಕಿ ಕೇಳಿದ್ರು ಬರೋಲ್ಲ. ಇದಕ್ಕೆ ಚೈನು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಬಾಬಾ ಅಂದರೆ ಬರ್ತೈತೆ. ಎಷ್ಟು ಕಂಟ್ರೋಲಲ್ಲಿ ಐತೆ, ಅದಕ್ಕೆ ಎಷ್ಟು ಬುದ್ಧಿ ಐತೆ. ನಮ್ಮ ತಂಗಿ ಬೇರೆ ತೊಗೋಬೇಕಂತ ಫೋಟೋ ಇಲ್ಲ, ವೀಡಿಯೋ ಮಾತ್ರ. ಅದಕ್ಕೆ ಬಾಳೆಹಣ್ಣು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಸುಮ್ಮನೆ ಬಂದು ಪೋಸ್ಟ್ ಕೊಡೋದ್ರ ಮುಂದೆ. ಬಮ್ಮ ಈ ಕಡೆ ಬನ್ನಿ, ಆಮೇಲೆ ಬರ್ತಡೇ ಹೋಗಿ ಏನೇನೋ ಆಗ್ಬಿಟ್ಟದ್ದು. ಯಡಿಯೂರು ಪುಣ್ಯಕ್ಷೇತ್ರದ ಆನೆ ಹೆಸರು ಗಂಗಾ. 60 ವರ್ಷ ವಯಸ್ಸಾಗಿರುತ್ತೆ. 5 ಕಿಲೋಮೀಟ್ರ್ ದಿನಕ್ಕೆ 2 ಸಲ ವಾಕ್ ಮಾಡಿಸ್ತಾರೆ. ಅದು ಅಲ್ಲಿಂದ ಅಲ್ಲಿಗೆ ಬರೋಕ್ಕೆ ಒಂದು ಅರ್ಧ ಗಂಟೆ 1/4 ಗಂಟೆ ತಗೊಳುತ್ತೆ ಗುರು. ಅವ್ರಿಗೆಷ್ಟು ಪೇಷನ್ಸ್ ಇರಬೇಡ, ಮಾವುತ ಅದನ್ನ ಕಂಟ್ರೋಲ್ ಮಾಡ್ತಾರಲ್ಲ ಅವ್ರಿಗೆ, ಪಾಪ ಸಖತ್ ಪೇಷನ್ಸ್ ಇದೆ. ಮತ್ತು ಅದು ಅಷ್ಟೇ ಮುದ್ದು, ಯಾರಿಗೂ ಏನೂ ಮಾಡ್ತಾಯಿಲ್ಲ. ಅಂಕಲ್ ಈಗ ಎಲ್ಲಿಗೆ? ಸಿದ್ಧೇಶ್ವರ ದರ್ಶನ ಆಯ್ತು ಯಡಿಯೂರಲ್ಲಿ. ಇದರಿಂದ ಮಾರ್ಕೋನಹಳ್ಳಿ ಡ್ಯಾಮ್ ಹಿನ್ನೀರಿನ ಒಂದು ಜಲಾಶಯ, ವಿಶೇಷ ಜಲಾಶಯ. ಅಂದ್ರೆ ಈಗ ಕೆರೆಯಿಂದ ಹೋಗ್ತಾ ಇದೀವಿ, ಯಡಿಯೂರು ಕೆರೆ. ಮಾರ್ಕೋನಹಳ್ಳಿ ಕೆರೆಯಿಂದ ಹೋಗ್ತಾ ಇದೀವಿ. ಇಲ್ಲಿಂದ ಕೊಡವತ್ತಿ ಮಾರ್ಗವಾಗಿ ಮಾರ್ಕೋನಹಳ್ಳಿ ಡ್ಯಾಮ್ ಹತ್ರ ಹೋಗ್ತಾ ಇದೀವಿ. ಓಕೆ, ಆ ಡ್ಯಾಮ್ ನೀರೇ ತಾನೇ ಇದು ಕೆರೆದು? ಮಾರ್ಕೋನಹಳ್ಳಿ ಹಿನ್ನೀರು ಇದು. ಡ್ಯಾಮಿನ ಹಿನ್ನೀರು ಯಡಿಯೂರು ಹಿಂಭಾಗ ಬರುತ್ತೆ. ಮತ್ತೆ ಎಲ್ಲಿಗೆ ಹೆಂಗೆ ಹೋಗ್ಬೇಕು? ಅದೇ ತಾನೇ, ಯಾಕೆ ಈಗ ದಾರಿ ತಪ್ಪಿಸ್ಬಿಟ್ರಲ್ಲ, ಅವ್ರು ಹಂಗೆ ಹೋಗ್ತಾ ಇದ್ರು ತಾನೇ. ಡಿಸ್ಕನೆಕ್ಟ್ ಮಾಡಿ ಹೇಳಮ್ಮ. ಸರಿ ಕಣಪ್ಪ, ಆಯ್ತು ಮಾತಾಡ್ದೆ. ಆಯ್ತು, ಆಮೇಲೆ ಆಯ್ತು. ಯಡಿಯೂರಿಗೆ ಎಷ್ಟೊತ್ತಿಗೆ ಹೋದ್ರಿ? ಯಡಿಯೂರಿಗೆ 10 ಗಂಟೆ. 10 ಗಂಟೆಗೆ ಹೋದ್ರಾ? ಸರಿ ಆಯ್ತು. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ರಾ? ಆಯ್ತು, ಚೆನ್ನಾಗಾಯ್ತು. ಸರಿ ಆಯ್ತಪ್ಪ. ತಿಂಡಿ ತಿಂದ್ರಾ? ಆಯ್ತು, ನಾನು ಮಾಡಿದ್ದೆ, ಚಿತ್ರಾನ್ನ ಮಾಡಿದ್ದೆ. ಏನ್ ಮಾಡಿದ್ರಿ? ಚಿತ್ರಾನ್ನ ಮೊನ್ನೆದು? ಇಲ್ಲ ಇವಾಗ ಹೊಸ್ತು ಮಾಡಿದ್ದು, ಹೊಸದು. ಏನ್ ಮೊನ್ನೆ ಇಟ್ಕೊಳಕ್ ಆಗತ್ತಾ? ಫ್ರಿಜ್ ಅಲ್ಲಿ ಇಡ್ಬೋದು ಅಮ್ಮ, ನಿಮ್ಗೆ ಗೊತ್ತಿಲ್ವಾ? ಫ್ರಿಜ್ ಅಲ್ಲಿ ಇಡ್ಬೋದು. ಏನ್ ಬೇಡ, ಫ್ರಿಜ್ ಅಲ್ಲಿ ಇಟ್ಕೊತಾರೆ. ಫ್ರೆಶ್ ಆಗಿ ಮಾಡಿದ್ದು. ಸರಿ ಅಮ್ಮ. ಏನಿದು ಈಗ ತಾನೇ ದಾಸೋಹದಲ್ಲಿ ಚೆನ್ನಾಗಿ ತಿಂಡಿ ತಿಂದ್ಬಿಟ್ಟು ಆಲ್ರೆಡಿ ಚಿಕ್ಕ ಆಗ್ತಾ ಇದೆ. ಅಷ್ಟು ಬೇಗ ಖಾಲಿ ಆಗೋಯ್ತು ಒಟ್ಟು. ವಿಡಿಯೋ ಮಾಡಲಿ ಅಂತ ಹಾಕ್ಸ್ತಾರದ ಅಷ್ಟೇ. ವಿಡಿಯೋ ಮಾಡೋಕ್ಕೆ ಮಾತ್ರ ಇದು ತಗೊಳಕ್ಕಲ್ಲ, ಸುಮ್ಮನೆ ವೇಸ್ಟ್ ಆಗ್ತಿರೋದು. ಮೆಟ್ಲೆ ತೊಗೋಬೋದಿತ್ತು. ಯಾರನ್ನೂ ಕಾಯಲ್ಲ, ಅವರು ಹೊಂಟೋಗ್ಬಿಡ್ತಾರೆ. ಯಾರು ಬರಲಿಲ್ಲ ಅಂದರೆ ಅವ್ರೊಬ್ಬರೇ ಹೋಗ್ತಾ ಇರ್ತಾರೆ. ಅವರಿಬ್ಬರು ಚುರುಮುರಿ ತಿಂತವ್ರೆ ಅಲ್ಲಿ, ನಿಮ್ಮನ್ನು ಬಿಟ್ಬಿಟ್ಟು. ಚುರುಮುರಿ ತಿನ್ನಲ್ವ ನೀವು? ನಿಮಗೆ ಅಂತ ತಗೋ. ಇಲ್ಲ, ಬರ್ತಾವ್ರೆ. ಹೊರಗಡೆ ಬಂದಿದ್ದೀವಿ. ಇಲ್ಲ ಬರ್ತಾವ್ರೆ, ಅವ್ರಿಗೆ ತಿನ್ಕೊಂಡು ಬರ್ತಾವ್ರೆ. ಮೇಲೆ ಕೊಟ್ಟೋಗ್ತಾರೆ ಅವರು. ಇದು ನೋಡ್ಕೊಂಡು ಮೇಲೆ ಆಯಿತು. ಕೈ ಹಾಕಲ್ವಾ ಚುರುಮುರಿಗೆ? ಸ್ವಲ್ಪ ತಿನ್ನಿ. ತಿನ್ನಬಾರ್ದು ಅಂತಲ್ಲ, ಆದಷ್ಟು ಅವಾಯ್ಡ್ ಮಾಡ್ತೀವಿ. ಸ್ವಲ್ಪ ತಿನ್ನಿ. ಗೊತ್ತಾಗುತ್ತೆ ನಿಮಗೆ? ಹೋಗಲ್ಲ ಎಲ್ಲರೂ, ಹೋಗು MMS ಹೋಗು. ಹೋಗಲ್ಲ, ಯಾವ್ದಾರು ಜಮೀನಲ್ಲಿ ಕಳೆ ಕೆಳಗೆ ಹೋಗಿ. ಮನೆಯಲ್ಲೇ ಇದೆಯಾ ನಾಷ್ಟ? ಇಲ್ಲ, ದೇವ್ರ ಸನ್ನಿಧಿಲ ದಾಸೋಹ. ಟೊಮೆಟೊ ಪಲಾವ್ ಫಸ್ಟ್ ಕ್ಲಾಸ್. ಟೊಮೆಟೊ ಪಲಾವ್ ತಿಂಡಿ ಅಲ್ಲೇ ಮಾಡ್ಕೊ ಬಂದ್ವಿ.
ಪುಟಿ ಇದು ಯಾವ ಜಲಾಶಯ ಇದು ಜೋಗ್ ಗೊತ್ತಿಲ್ಲ. ಮಾರ್ಕೋನಹಳ್ಳಿ ಜಲಾಶಯ ಅಲ್ವಾ ಇದು? ಯಾವ ಊರು ನಿಮ್ಮದು? ಯಾವ ಊರು? ಬೆಂಗಳೂರು ಮಂಗಳೂರು. ನೀವು 2 ಆಪ್ಷನ್ ಕೊಟ್ರಿ, 4 ಕೇಳಬೇಕಿತ್ತಾನೆ. ಸ್ನೇಹಿತರೆ, ಇದು ಮಾರ್ಕೋನಹಳ್ಳಿ ಡ್ಯಾಮ್. ಮಾರ್ಕೋನಹಳ್ಳಿ ಜಲಾಶಯ 91 ಅಡಿ ಆಳ ಇದೆ, 88 ಅಡಿ ಈಗ ನೀರಿದೆ. 1938ರಲ್ಲಿ ಇದನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. 1940ರಲ್ಲಿ ಎಲ್ಲ ಮುಗ್ದಿತ್ತು. ಓಪನು ಕೂಡ ಆವಾಗಲೇ ಆಗಿರೋದು ಅನ್ಕೋತೀನಿ. ಅವ್ರು ಹೇಳಿರೋ ಪ್ರಕಾರ ನನಗೇನೂ ಗೊತ್ತಿಲ್ಲ, ಸುಮ್ಮನೆ ಹೇಳಿದ್ನ ನಾನು ಹೇಳ್ತಾ ಇದ್ದೀನಿ, ಗೈಡ್ ಹೇಳಿದರು. ಅದಾದ ನಂತರ ವಿಶ್ವೇಶ್ವರಯ್ಯನವರು ಇದನ್ನು ಪ್ಲ್ಯಾನ್ ಮಾಡಿರೋದು. ಸೇಮ್ ಕನ್ನಂಬಾಡಿ ಕಟ್ತವ್ರೆ, ಇದನ್ನು ಕಟ್ಸಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಪ್ಲ್ಯಾನು ಕೂಡ ವಿಶ್ವೇಶ್ವರಯ್ಯನವ್ರದ್ದೇ. ಅದಾದ ನಂತರ ಬೇರೆ ಆಧುನೀಕರಣ ತುಂಬ ಇದೆ ಇದರಲ್ಲಿ. ಏನೋ ಹೈಡ್ರಾಲಿಕ್ ಅದು ಇದು ಏನೇನೋ ಹೇಳ್ತಾರೆ, ಅದ್ರ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ ನನಗೆ, ಯಾಕಂದರೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಅವ್ರು ಎಷ್ಟು ಹೇಳಿದ್ರು ಅಷ್ಟು ಹೇಳಿದ್ದೀನಿ ಅಷ್ಟೇ.